ಸಚಿವ ಸ್ಥಾನ ಕೈತಪ್ಪಿದ ಮೇಲೆ ಜಿಲ್ಲೆಯಲ್ಲೂ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಯಾವುದೋ ಒಂದು ಸಮುದಾಯಕ್ಕೆ ಪ್ರಾಂತ್ಯಕ್ಕೆ ಸೀಮಿತವಾಗದೆ ಅಖಂಡ ಕರ್ನಾಟಕದ ಜಿಲ್ಲೆಯಲ್ಲೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ರಾಜ್ಯ ಕೈಪಾಳ್ಯದಲ್ಲಿ ಸಚಿವಾಕಾಂಕ್ಷಿಗಳು ನೂರಾರು ಜನ ಇದ್ದಾರೆ. ಕೈತಪ್ಪಿದ ಸಚಿವ ಸ್ಥಾನಕ್ಕೆ ಜಿಲ್ಲೆಯಲ್ಲೂ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮಂತ್ರಿಗಿರಿ ತಪ್ಪಿದೆ. ಈಗ ಬಂಗಾರಪೇಟೆ ಬಂದ್ ಮಾಡಲಿಕ್ಕೆ ಈಗ ಬಂಗಾರಪೇಟೆ ನಾರಾಯಣಸ್ವಾಮಿ ಬೆಂಬಲಿಗರು ಮುಂದಾಗಿದ್ದಾರೆ. ಪಕ್ಷದಲ್ಲಿರಲಿಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಅಂತ ಸ್ವತಃ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಬಂಗಾರಪೇಟೆ ಬಂದ್ಗೆ ಈಗ ಕೈ ಕಾರ್ಯಕರ್ತರು, ಸ್ಪೆಷಲಿ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರ ಬೆಂಬಲಿಗರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಬದಿಯಲ್ಲಿ ನೀವು ನಯನಾ ಮೋಟಮ್ಮ ಅವ್ರನ್ನ ಗಮನಿಸ್ತಾ ಇದ್ದೀರಾ. ಅವರು ಕೂಡ ಸಾಕಷ್ಟು ಗಮನ ಸೆಳೀತಾ ಇರುವಂತಹ ಮೂಡಿಗೆರೆಯ ಶಾಸಕಿ. ನಮ್ಮಂತಹ ಶಾಸಕರನ್ನೆಲ್ಲ ಬಿಟ್ಟು ನೀವು MLCಗಳಿಗೆ ಯಾಕೆ ಮಣೆ ಹಾಕ್ತಾ ಇದ್ದೀರಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಂದು ಕಡೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವೆ ಆಗಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ನ ಹೇಗಾದರೂ ಮಾಡಿ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ DK ಕಸರತ್ತನ್ನು ಮಾಡ್ತಾ ಇದ್ದಾರೆ. ಉಮಾಶ್ರೀಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಮಾಜಿ CM ಸಿದ್ದರಾಮಯ್ಯನವರ ಒಂದು ಮಾತಾಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇತ್ತೀಚೆಗೆ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಅವರ ಪುತ್ರಿ ನಯನಾ ಮೋಟಮ್ಮ ಕೂಡ ಸಾಕಷ್ಟು ಗಮನವನ್ನು ಸೆಳೀತಾ ಇದ್ದಾರೆ. ಈ ಇಬ್ಬರ ಜಗಳದಲ್ಲಿ, ಇಬ್ಬರ ಹಗ್ಗ ಜಗ್ಗಾಟದಲ್ಲಿ ನಯನಾ ಮೋಟಮ್ಮಗೆ ಏನಾದರೂ ಅವಕಾಶ ಏನಾದರೂ ಬಂದು ಒದಗುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲಕಾರಿ ಆಗ್ತದೆ. ಯಾಕಂದರೆ ಈ ನಿನ್ನೆಯ ಪಟ್ಟಿ ಬಿಡುಗಡೆ ಆದಮೇಲೆ ಸಾಕಷ್ಟು ಕುತೂಹಲಗಳಿಗೆ, ಹೈಡ್ರಾಮಾಗಳಿಗೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಇದೊಂಥರ ಹಾವು ಏಣಿ ಆಟದಂತೆ ಆಗ್ತಾ ಇತ್ತು, ಒಂಥರ ಮ್ಯೂಸಿಕಲ್ ಚೇರ್ ಥರ ಆಗಿಬಿಟ್ಟಿತ್ತು. ಯಾಕಂದರೆ ಮಧ್ಯಾಹ್ನ ಒಂದು ಲಿಸ್ಟು, ಸಂಜೆ ಒಂದು ಲಿಸ್ಟು, ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆ ಮಾಡ್ಕೊಂಡಿದ್ದಂತಹ ಗಾಯತ್ರಿ ಶಾಂತೇಗೌಡಗೆ ಕರೆನೇ ಬಂದಿಲ್ಲ, ಆಹ್ವಾನ ಬಂದಿಲ್ಲ. ಒಂದು ಕಡೆ ಅದು ಬೇಸರದ ಸಂಗತಿ. ಮಂಕಾಳ್ ವೈದ್ಯ ಅವರ ಹೆಸರು ಪಟ್ಟಿಯಲ್ಲಿತ್ತು. ಕೊನೆಯ ಮೂಮೆಂಟಲ್ಲಿ ಅವ್ರ ಹೆಸರನ್ನು ತೆಗೆದುಬಿಟ್ಟು SS ಮಲ್ಲಿಕಾರ್ಜುನ್ ಹೆಸರನ್ನು ಸೇರ್ಪಡೆ ಮಾಡಿದರು. ಹೀಗೆ ಅನೇಕ ಅಚ್ಚರಿಗಳಿಗೆ ನಿನ್ನೆಯ ಸಚಿವ ಸಂಪುಟ ವಿಸ್ತರಣೆಯ ಪಟ್ಟಿ ಕಾರಣ ಆಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ನಿಜವಾದ ಪಟ್ಟಿ ಬೇರೆ ಏನಾದರೂ ಇತ್ತಾ? ಬೈ ಮಿಸ್ಟೇಕ್ ಏನಾದರೂ ಮೊದಲೇ ರೆಡಿ ಮಾಡ್ಕೊಂಡಿದ್ದಂತಹ ಒಂದು ರಫ್ ಪಟ್ಟಿ ಅಂತ ಏನು ಹೇಳ್ತೀವಲ್ಲ ನಾವು, ಆ ಪಟ್ಟಿ ಏನಾದರೂ ರಾಜ್ಯ ನಾಯಕರ ಕೈಗೇನಾದರೂ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಾ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈಗೆಲ್ಲ ನೀಟ್ ಪ್ರಶ್ನೆ ಪತ್ರಿಕೆ ಎಲ್ಲ ಲೀಕ್ ಆಯ್ತಲ್ಲ, ಅದೇ ರೀತಿಯಲ್ಲಿ ಕಾಂಗ್ರೆಸ್ ನೂತನ ಸಚಿವರ ಪಟ್ಟಿ ಲೀಕ್ ಆಯ್ತಾ? ಅವರ ಮನಸ್ಸಲ್ಲಿ ಬೇರೆ ಯಾರಾದರೂ ಹೆಸರುಗಳಿದ್ವಾ? ಯಾಕಂದರೆ ನೋಡಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಡವಟ್ಟುಗಳಾಗ್ತವೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂದರೆ, ಇದೇ ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಅದೆಷ್ಟು ಅನೇಕ ಸುತ್ತಿನ ಮೀಟಿಂಗ್ಗಳಾಗಿದ್ದಾವೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಇವ್ರ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ. ಇನ್ನು ಸಿದ್ದರಾಮಯ್ಯನವರು, BK ಹರಿಪ್ರಸಾದ್, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಹಲವು ಸುತ್ತಿನ ಮೀಟಿಂಗನ್ನು ಮಾಡಿದ್ದಾರೆ. ಹೈ ವೋಲ್ಟೇಜ್, ಹೈ ಲೆವೆಲ್ ಮೀಟಿಂಗ್ ಮಾಡಿದ್ದಾರೆ. ಇಷ್ಟೆಲ್ಲ ಮೀಟಿಂಗ್ ಆದರೂ ಕೂಡ ಕೊನೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಡವಿದಂತೂ ಸತ್ಯ.